ನೋಡಪ್ಪ, ಏನು ನೋಡಿ, ಯಾವ ಗೊಂದಲನೂ ಕೂಡ ಇಲ್ಲ. ಈಗ ಮೊನ್ನೆ ಹೇಳಿರುವಂಥ ಮಾತಿಗೆ ನಾವೇನು ಮತ್ತೆ ಅದಕ್ಕೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕೇಂದ್ರದ ನಮ್ಮ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಏನು ಅದ್ರ ಮೇಲೆ ಇಷ್ಟು ನೋಡಿ, ಇನ್ನೊಂದು ಇಷ್ಟು ಜವಾಬ್ದಾರಿಯುತವಾಗಿ ಒಬ್ಬರು ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾವು ಪ್ರಶಂಸೆ ನೀಡಬೇಕು. ನಮಗೆ ಹೆಮ್ಮೆಯ ವಿಚಾರ. ಯಾಕಂದರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನು ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಇನ್ನು ಯಾರೇ ಆಗಿರ್ಬೋದು ಸೃಷ್ಟಿ ಮಾಡ್ತಾ ಇಲ್ಲ. ಆಯಿತಾ? ಇವತ್ತು ಭಾಳ ಸ್ಪಷ್ಟತೆಯಿಂದ ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂಡಿದ್ದಾರೆ, ಭಾಳ ಗೌರವಯುತವಾಗಿ ನಡ್ಕೊಂಡಿದ್ದಾರೆ. ಹಿಂದೆ ಎಲ್ಲ ಅನೇಕ ಬಾರಿಗಳು ನೋಡಿದ್ದೇವೆ. ಇವತ್ತೇನೋ ಕಾಂಗ್ರೆಸ್ಸಲ್ಲಿ ಭಿನ್ನಮತ ಚಟುವಟಿಕೆ ಆಗ್ತಾ ಇದೆಯಾ, ಅಥವಾ ಏನಾದರೂ ಗುಂಪುಗಾರಿಕೆ ನಡೀತಾ ಇದೆಯಾ? ಏನೂ ಇಲ್ಲ. ಕೆಲವರು ಏನೋ ಒಂದೆರಡು ಅಲ್ಲಿ ಹೇಳಿಕೆಗಳು ಬಿಟ್ಟರೆ ಎಲ್ಲೂ ಕೂಡ ಆ ಗುಂಪುಗಾರಿಕೆ, ಭಿನ್ನಮತೀಯ ಚಟುವಟಿಕೆ ಯಾವುದೂ ಇಲ್ಲ. ಎಲ್ಲ ಒಗ್ಗಟ್ಟಾಗಿದ್ದೀವಿ. ಯಾವುದು ಶುರು ಆಗಿಲ್ಲ. ಅವರು ಹೇಳ್ಕೊಳ್ತಾರೆ, ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವ. ಆ ಸಮುದಾಯರು ಅವ್ರು ಹೇಳ್ಕೊಬೋದು. ಅದಕ್ಕೂ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ. ನಮ್ಮ ಪಕ್ಷದ ಹೈಕಮಾಂಡು ತೀರ್ಮಾನ ಮಾಡೋದು ನಮ್ಮ ಪಕ್ಷ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಅಷ್ಟೇ ಹೊರತು ಯಾರೋ ಒಬ್ಬರು ಆ ಸಮುದಾಯದವ್ರು ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಸಮುದಾಯದವ್ರು ಹೇಳ್ತಾರೆ, ಅದು ಅವ್ರವ್ರ ವೈಯಕ್ತಿಕ ಪ್ರಜಾಪ್ರಭುತ್ವ. ಇದು ಯಾರು ಏನು ಬೇಕಾದ್ರೂ ಹೇಳ್ಬೋದು. ಆದರೆ ಅದು ನಾವು ನಮ್ಮ ಒಂದು ತೀರ್ಮಾನಗಳ ಮೇಲೆ ಏನೂ ಅದರ ಪರಿಣಾಮ ಬೀರೋದಿಲ್ಲ. ನೋಡ್ರಿ, ನಿಮಗೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಇವತ್ತು ಸ್ಪಷ್ಟ ಉತ್ತರ ಕೊಟ್ಟಾಗಿದೆ. ಇನ್ನು ಅಧಿವೇಶನ ಬರ್ತಾ ಇದೆ. ರಾಜ್ಯದ ಅನೇಕ ಸಮಸ್ಯೆಗಳಿದೆ, ಅದರ ಬಗ್ಗೆ ಮಾತಾಡೋಣ. ಕೇಂದ್ರದ ಅನೇಕ ವೈಫಲ್ಯಗಳಿದೆ, ಅದರ ಬಗ್ಗೆ ಯಾರೂ ಮಾತೇ ಆಡೋದಿಲ್ಲ, ಅದ್ರ ಬಗ್ಗೆ ತೋರಿಸೋದೇ ಇಲ್ಲ. ಅದರಿಂದ ಇವತ್ತು ಮಾಡ್ತೀವಿ, ಬ್ರೇಕ್ಫಾಸ್ಟು ಮಾಡ್ತೀವಿ, ಲಂಚು ಮಾಡ್ತೀವಿ, ಡಿನ್ನರು ಮಾಡ್ತೀವಿ. ಅವ್ರು ಅವತ್ತೇ ಹೇಳಿದ್ರಲ್ಲ, ಅವ್ರು ಕರೆದಿದ್ರೆ ನಾನು ಕರೀತದ್ರಿಂದ DC ಅವ್ರು ಅವತ್ತು ಮೊನ್ನೆನೇ ಹೇಳಿದ್ರಲ್ಲ. ಯಾವುದು ಪೊಲಿಟಿಕ್ಸ್? ನೋಡಿ, ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳೋಕ್ಕಾಗಲ್ಲ. ಅದು ಬ್ರೇಕ್ಫಾಸ್ಟ್. ಅದು ಅಲ್ಲಿ ಪೊಲಿಟಿಕ್ಸು ಮಾತಾಡ್ತಾರೆ, ಬೇರೆ ವಿಚಾರ ಮಾತಾಡ್ತಾರೆ, ಎಲ್ಲ ವಿಚಾರ ಮಾತಾಡ್ತಾರೆ. ಯಾಕೆ ಮಾತಾಡೋದಿಲ್ಲ? ರಾಜಕಾರಣಿಗಳು ತಾನೆ. ಮಾತಾಡ್ತಾರೆ. ಪೊಲಿಟಿಕ್ಸ್ ಮಾತಾಡ್ತಾರೆ. ನೋಡ್ರಿ, ಹೈಕಮಾಂಡ್ ಡಿಸಿಷನ್ ಅಷ್ಟೇ, ಮುಗ್ದೋಯ್ತು. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧ. ಆಯ್ತಾ? ಓಕೆ. ಇನ್ನೇ ಬೇರೆ ಪ್ರಶ್ನೆ ಇದ್ರೆ ಕೇಳಿ. ಬೇರೆ ಪ್ರಶ್ನೆ. ಅದು ನೋಡೋಣ. ಕೆಲವರು ಅದು ಆಯ್ತು, ಹೇಳಾಯ್ತು. ಯಾವುದು? ಯಾವ ಒಪ್ಪಂದ? ಓಕೆ, ಅದೆಲ್ಲ ಈಗ ಅದಕ್ಕೆ ಸ್ಪಷ್ಟ ಉತ್ತರ CM ಅವರು DC ಅವರು ಕೊಟ್ಟಾಗಿದೆ. ನಾವು ಈಗ ನಮ್ಮ ಸಭೆ ನಡೆಸಬೇಕು. ಧನ್ಯವಾದ. ನೋಡಿ, ಈ ಥರ ಚರ್ಚೆಗಳು ಖಂಡಿತವಾಗಿಯೂ ಅದು ನಮ್ಮ ಪಕ್ಷಕ್ಕಾಗಿ ಸರ್ಕಾರಕ್ಕೆ ಒಳ್ಳೆಯದಲ್ಲ. ಆಯಿತಾ? ಈ ಥರ ಚರ್ಚೆಗಳು ಆಗಬಾರ್ದು. ಅದಕ್ಕೋಸ್ಕರ ನಾವೆಲ್ಲರೂ ಮೊದಲು ಏನು ಹೇಳ್ತಾ ಇದ್ದೋ, 2.5 ವರ್ಷದಿಂದ ತಾವು ಅದನ್ನೇ ಕೇಳ್ತಾ ಇದ್ದೀರಾ. ಗೊಂದಲ. ಇದುವರೆಗೂ ಯಾವ ಗೊಂದಲ ಆಗಿಲ್ಲ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಒಟ್ಟಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲ ಕಾರ್ಯಕ್ರಮಗಳು ಭಾಗಿಯಾಗಿದ್ದಾರೆ. ಎಲ್ಲೂ ಡಿಫ್ರೆನ್ಸ್ ಆಗಿಲ್ಲ. ಆಯಿತಾ? ಅದಕ್ಕೋಸ್ಕರ 2 ವರ್ಷ ತಾವು ಏನು ನಿರೀಕ್ಷೆ ಮಾಡ್ತಾಯಿದ್ದೀವಿ, ದೊಡ್ಡ ಗೊಂದಲ ಆಗುತ್ತೆ, ನವಂಬರಲ್ಲಿ ಏನಾಗೋಗುತ್ತೆ, ಅದು ಆಗಿಲ್ಲ. ಆದ್ದರಿಂದ ಇವತ್ತು ಇದು ಖಂಡಿತ ನಮ್ಮ ಪಕ್ಷಕ್ಕೂ ಸರ್ಕಾರಕ್ಕೂ ಈ ಥರ ಚರ್ಚೆಗಳು ಒಳ್ಳೆಯದಲ್ಲ. ಇದು ಹಿತಶ್ರೀ ಆಡಿ ಮುಂದೆ ನಾವು ಈಗ ಹೋಗ್ತಾ ಇದ್ದೀವಿ. ಇನ್ನು ಯಾವುದು ಗೊಂದಲ ಮುಂದಕ್ಕೆ ಇರೋದಿಲ್ಲ. ಆಯ್ತು, ಓಕೆ, ಥ್ಯಾಂಕ್ ಯು.